ಅಂದು ದಿನಾಂಕ 2024 ಆಗಸ್ಟ್ 14 ಅಂದು ಕೇರಳದ ಕೊಲ್ಲಂ ಜಿಲ್ಲೆಯ ಕುಂಡರೇಲ್ ಮನೆಯಲ್ಲಿ ರಕ್ತದೋಕುಳಿ ನಡೆದಿತ್ತು. ನಿಜವಾಗಿ ಅಲ್ಲಿ ನಡೆದದ್ದೇನು ಹೇಳ್ತೀನಿ ಬನ್ನಿ. 23 ವರ್ಷದ ಅಖಿಲ್ ಕುಮಾರ್ ಎಂಬ ಒಬ್ಬ ಹುಡುಗ ತನ್ನ ತಾಯಿಯನ್ನು ಅತ್ಯಂತ ಬರ್ಬರವಾಗಿ ಚುಚ್ಚಿ ಸಾಯಿಸಿದ್ದ. ಅದೇ ರೀತಿಯಲ್ಲಿ ತನ್ನ ತಾತ ಆಂಟನಿಯನ್ನು ಕೂಡ ತುಂಬ ತೀವ್ರವಾಗಿ ಗಾಯಗೊಳಿಸಿ ಹಲ್ಲೆಗೀಡು ಮಾಡಿದ್ದ. ಈ ಕೊಲೆ ನಡೀಲಿಕ್ಕೆ ನಿಜವಾದ ಕಾರಣ ಏನು ಅಂತ ನೋಡಿದರೆ, ಈ ಅಖಿಲ್ ಕುಮಾರ್ ನೇರವಾಗಿ ಮನೆಗೆ ಬಂದಿದ್ದ ಗಾಂಜಾ ಸೇವನೆಗೋಸ್ಕರ, ಅಂದರೆ ಅಮಲು ಪದಾರ್ಥ. ಈ ಗಾಂಜಾ ಸೇವನೆಗೋಸ್ಕರ ತಾತನ ಜೊತೆ ದುಡ್ಡು ಕೇಳಿದ್ದ. ತಾತ ಕೊಟ್ಟಿರಲಿಲ್ಲ, ಏನೋ ತಾತನ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಅಡುಗೆ ರೂಮಿಗೆ ಹೋಗಿ ಅಡುಗೆ ಕೂಡ ಈತ ಮಾಡಿದ್ದಾನೆ. ನಂತರ ತಾಯಿಯೊಂದಿಗೆ ಬಡಿಸಿಕೊಳ್ಳಿಕ್ಕೆ ಹೇಳಿದ್ದಾನೆ. ಹೆದರಿದ ತಾಯಿ ಕೂಡ ಬಡಿಸಿಕೊಳ್ಳಿಕ್ಕೆ ಹೋಗಿದ್ದಾರೆ. ತಾಯಿಯನ್ನು ಚುಚ್ಚಿ ಸಾಯಿಸಿದ್ದಾನೆ. ಆದರೆ ತಾತ ಮಾತ್ರ 2 ವಾರದಲ್ಲೇ ಮರಣ ಹೊಂದ್ತಾರೆ. ಈಗ ಪೊಲೀಸರು ಏನು ಮಾಡ್ತಾರೆ, ಅವ್ರು ಬಿಡ್ತಾರಾ? ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಈತ ಇಷ್ಟೆಲ್ಲ ಮಾಡಿ ಅಲ್ಲಿ ನಿಲ್ಲಲ್ಲ. ಈ ಮೊಬೈಲನ್ನು ಹಾಗೂ ಸ್ವಲ್ಪ ಹಣವನ್ನು ಎತ್ತಿಕೊಂಡು ಅಲ್ಲಿಂದ ಪಲಾಯನ ಮಾಡ್ತಾನೆ. ಪೊಲೀಸರು ಬಂದು ತುಂಬ ಹುಡುಕ್ತಾರೆ, ಇವನು ಸಿಗಲ್ಲ, ಅಖಿಲ್ ಎಲ್ಲೋಗಿದ್ದಾನೆ ಅಂತೇಳಿ ತುಂಬ ಹುಡುಕ್ತಾರೆ. ಇದಕ್ಕೋಸ್ಕರ 5 ತಂಡಗಳನ್ನು ಕೂಡ ರಚಿಸ್ತಾರೆ. ಆದರೆ ಈತನ ಯಾವುದೇ ಸುಳಿ ಸಿಗಲ್ಲ. ಅಂದರೆ ಮೊಬೈಲನ್ನು ಈತ ಸ್ವಿಚ್ ಆಫ್ ಮಾಡಿ ಎಸ್ತಿರಬೇಕು, ಇಲ್ಲ ಅಂತೇಳಿದರೆ ಸಮಥಿಂಗ್ ಮೊಬೈಲ್ ಯೂಸ್ ಮಾಡಲ್ಲ ಇವನು. ಅದರಿಂದಾಗಿ ಇವನನ್ನು ಪೊಲೀಸರಿಗೆ ಯಾವುದೇ ಕಾರಣ ಕೂಡ ಸಿಗಲ್ಲ. ಈ ಅಖಿಲ್ ಕುಮಾರ್ ಏನು ಮಾಡ್ತಾನೆಂದರೆ, ಮೊದಲಿಗೆ ಕೊಟ್ಟಿಯಂನಲ್ಲಿ ಮೊಬೈಲ್ ಸೇಲ್ಸ್ ಶಾಪ್ನಲ್ಲಿ ನಿಲ್ತಾನೆ. ಅದ ನಂತರ ತಿರುವನಂತಪುರಂನಲ್ಲಿ ಹೋಗ್ತಾನೆ. ಅಲ್ಲಿಂದ ಡೆಲ್ಲಿಗೆ ಟ್ರೈನ್ ಹಾಕ್ತಾನೆ. ಡೆಲ್ಲಿಯಿಂದ ಶ್ರೀನಗರ್, ಹಾಗೆ ಅಲ್ಲಿ ಒಂದು ಮನೆಯಲ್ಲಿ ತಾನು ಅನಾಥ ಅಂತ ಹೇಳಿ ಸೂಪರ್ ಮಾರ್ಕೆಟ್ನಲ್ಲಿ ಜಾಬಿಗೆ ಸೇರ್ತಾನೆ. ಹೀಗೆ 4.5 ತಿಂಗಳು ಕಳೆಯುತ್ತೆ. ಇಷ್ಟು ದಿನ ಕಳೆದ್ರೂ ಕೂಡ ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲ್ಲ. ಆದರೆ ಯಾವುದೇ ತಪ್ಪು ಮಾಡಿದ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಕ್ಷಿ ಬಿಟ್ಟು ಹೋಗ್ತಾನೆ ಅಂತ ಹೇಳುವಂಥದ್ದು 100% ಸತ್ಯ. ಒಂದಿನ ಶ್ರೀನಗರನಿಂದ ಕಾಲ್ ಬರುತ್ತೆ, ಜೋಡಿ ಕೊಲೆ ಪ್ರಕರಣದ ಆರೋಪಿ ಇಲ್ಲಿದ್ದಾನೆ ಅಂತ. ಈತ ಮಾಡಿದಂತಹ ತಪ್ಪು ಏನು ಅಂತ ಹೇಳಿದರೆ, ತಾಯಿಯ ATM ಕಾರ್ಡ್ನಿಂದ 100 ರೂಪೀಸ್, ಅಂದರೆ ಕೇವಲ 100 ರೂಪಾಯಿಯನ್ನು ತೆಗೆದಿದ್ದ. ಇದು ತೆಗೆದದ್ದು ಯಾಕೆ ಅಂತ ಹೇಳಿದರೆ, ಈತನಿಗೆ ಗಾಂಜಾ ಸೇವನೆ ಅತಿಯಾದ ಒಂದು ಚಟವಾಗಿ ಬಿಟ್ಟಿತ್ತು. ಅಲ್ಲಿ ಕೂಡ ಬೇಕಷ್ಟು ಸಿಗುತ್ತೆ ಅಂತ ಗೊತ್ತಿದ್ದಲ್ವಾ. ಅದೇ ರೀತಿಯಲ್ಲಿ ಅದಕ್ಕೋಸ್ಕರ ಈತ ಒಂದು 100 ರೂಪಾಯಿನ ATM ಕಾರ್ಡ್ನಿಂದ ವಿಡ್ರಾ ಮಾಡಿದ್ದ. ಇದೇ ನೋಡಿ ಇವನಿಗೆ ಬಂದಂಥ ಕಂಟಕ. ಈಗ ಪೊಲೀಸರು ಥಿಂಕ್ ಮಾಡ್ತಾರೆ, ಹೋಗುವ ನೇರವಾಗಿ ಜಮ್ಮು ಕಾಶ್ಮೀರಿಗೆ ಹೋಗುವ ಥಿಂಕ್ ಮಾಡ್ತಾರೆ. ಹೋಗ್ತಾರೆ, ಅವನ್ನ ಎತ್ತಾಕೊಂಡು ಬರ್ತಾರೆ. ಬಂದ ನಂತರ ಅವನ ಬಾಯಿಂದ ಬಂದಂಥ ಸತ್ಯ ಕೇಳಿ ಪೊಲೀಸರು ನಿಜವಾಗಿ ಶಾಕ್ ಆಗ್ತಾರೆ. ಕೇವಲ ಗಾಂಜಾ ಸೇವನೆಗೋಸ್ಕರ ಈತ ತನ್ನ ಸ್ವಂತ ತಾಯಿಯನ್ನೇ ಅತ್ಯಂತ ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಿದ್ದ. ಅದೇ ರೀತಿಯಲ್ಲಿ ತಾತನನ್ನು ಕೂಡ ಅತ್ಯಂತ ಕ್ರೂರವಾಗಿ ಮರ್ದಿಸಿ ಸಾವಿಗೀಡು ಮಾಡ್ತಾನೆ. ಈತ ತನ್ನ ಕುತ್ತಿಗೆಯಲ್ಲೊಂದು ಟ್ಯಾಟು ಕೂಡ ಹಾಕಿದ್ದ, ಟಾಕ್ಲೆಸ್ ಡೋಮೂರ್ ಅಂತ. ಈ ಥರ ಗಾಂಜಾ ಸೇವನೆ ಮಾಡಿಕೊಂಡು, ಡ್ರಗ್ಸ್ ಸೇವನೆ ಮಾಡಿಕೊಂಡು ತನ್ನ ಸ್ವಂತ ಕುಟುಂಬದವರನ್ನು, ಅಂದರೆ ಸ್ವಂತ ತಾಯಿಯನ್ನು, ತಾತನನ್ನು ಕೊಲ್ಲುವಷ್ಟು ಕ್ರೂರಿಯಾಗಿ ಬಿಟ್ಟನ ಅಂತ ಹೇಳುವಂಥದ್ದೇ ಇಲ್ಲಿ ಕ್ವಶನ್ ಆಗಿದೆ. ನೀವು ಕೂಡ ಯೋಚನೆ ಮಾಡಿ ಗೆಳೆಯರೆ, ಯಾವತ್ತು ಈ ಡ್ರಗ್ಸ್ ಸೇವನೆ ಇರ್ಬೋದು, ಈ ಗಾಂಜಾ ಸೇವನೆ ಇರ್ಬೋದು, ಇದನ್ನು ಮಾತ್ರ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತೇಳಿ ನಮ್ಮ ಮನಸ್ಸು ಚಂಚಲಾಗಿರುತ್ತೆ. ನಾವು ಸ್ಥಿರವಾಗಿದ್ದಾಗ ಕರೆಕ್ಟಾಗಿರುತ್ತೆ ನೋಡಿ. ಅದೇ ರೀತಿಯಲ್ಲಿ ಈ ಥರ ಅಮಲು ಪದಾರ್ಥಗಳನ್ನು ಸೇವಿಸಿದರೆ ಯಾವ ರೀತಿಯಲ್ಲಿ ನಾವು ಮಾರ್ಪಾಡು ಹೊಂದುತ್ತೇವೆ ಅಂತ ಹೇಳುವಂಥದ್ದು ನಮಗೆ ತಿಳಿದಿರೋದಿಲ್ಲ. ಇದಾಗಿತ್ತು ಗೆಳೆಯರೆ ಇವತ್ತಿನ ಸಂಚಿಕೆ. ಐ ಆಮ್ ಜಯಂತ್, ಸೈನಿಂಗ್ ಔಟ್.